ಹೇಗಿದ್ದೀರಾ? ವೆಲ್ಕಮ್ ಟು ಜಗತಿ ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಪ್ರಕೃತಿಯ ಮಡಿಲಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಮನೆ ಒಳಗೆ ಇದ್ದು ಸ್ವಲ್ಪ ಚೇಂಜ್ ಬೇಕು ಅಂತ ಅನ್ಸಿದ್ರೆ ನೀವು ರಂಗನತಿಟ್ಟಿಗೆ ಹೋಗ್ಬೋದು. ತುಂಬಾನೇ ಫ್ರೆಶ್ ಅನ್ಸುತ್ತೆ ಪಕ್ಷಿಗಳ ನಡುವೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ತುಂಬಾನೇ ಡಿಫ್ರೆಂಟ್ ಹಾಗೂ ಫ್ರೆಶ್ ಫೀಲ್ ಕೊಡುತ್ತೆ. ಈಗ ನಮ್ಮ ಜರ್ನಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಹೊರಟ್ಬಿಟ್ವಿ. ಬೇಗ ಹೋದರೆ ಸ್ವಲ್ಪ ಜಾಸ್ತಿ ಹೊತ್ತು ಅಲ್ಲಿ ಕಳಿಬೋದು ಅನ್ನುವಂತಹ ಒಂದು ಚಿಕ್ಕ ಆಸೆ ಅಷ್ಟೇ. ರೋಡ್ ರಿಪೇರ್ ವರ್ಕ್ ನಡೀತಾ ಇದೆ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಲೇಟಾಗಿ ನಾವು ರಂಗನತಿಟ್ಟಿಗೆ ರೀಚ್ ಆಗ್ತೀವಿ. ಶ್ರೀರಂಗಪಟ್ಟಣದಿಂದ ಸ್ವಲ್ಪ ದೂರ ಹೋದ್ಮೇಲೆ ಒಂದು ರೈಟ್ ಟರ್ನ್. ವಾತಾವರಣ ತುಂಬಾನೇ ಆಹ್ಲಾದ ನೀಡುತ್ತೆ. ಅದು ನಾವು ಬೆಳಿಗ್ಗೆ ಟೈಮಲ್ಲಿ ಬಂದಿರೋದ್ರಿಂದ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಇಲ್ಲಿಗೆ ಬರ್ತಿದ್ದಂಗೆ ನಮಗೆ ತುಂಬಾನೇ ಹಸಿವಾಗಿತ್ತು. ಯಾಕಂದರೆ ದಾರಿನಲ್ಲಿ ನಾವು ಏನೂ ತಿಂದಿರಲಿಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಕ್ಯಾಂಟೀನ್ಗೆ ಹೋದ್ವಿ. ಆದರೆ ಬ್ಯಾಡ್ ಲಕ್, ಅಲ್ಲಿ ತಿಂಡಿ ಇನ್ನೂ ರೆಡಿ ಆಗಿರಲಿಲ್ಲ. ಏನೋ ಪವರ್ ಇಶ್ಯೂ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳಿದ್ರು. ಆದರೆ ಟೈಮ್ ಯಾಕೆ ಅಲ್ಲಿ ವೇಸ್ಟ್ ಮಾಡಬೇಕು ಅಂತ ನಾವು ಪಕ್ಷಿ ವೀಕ್ಷಣೆ ಮಾಡೋದಕ್ಕೆ ಹೊರಟ್ವಿ. ರಂಗನತಿಟ್ಟಲ್ಲಿ ಕಾವೇರಿ ನದಿ ಹರಿಯುತ್ತೆ. ಇಲ್ಲೀಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಮೇಲ್ಗಡೆ ಹೋಗಿ ಕಾವೇರಿ ನದಿಯನ್ನು ಹಾಗೆಯೇ ಪಕ್ಷಿಗಳನ್ನು ಕೂಡ ನೋಡಬಹುದು. ಹೈಟಲ್ಲಿ ಇರೋದ್ರಿಂದ ಪಕ್ಷಿಗಳ ವೀಕ್ಷಣೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಕೊರೋನಾ ಇರೋದ್ರಿಂದ ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನೀವು ಬರ್ಡ್ ಸೆಂಚುರಿ ಅಂತಂದರೆ ಬೋಟಲ್ಲೇ ಹೋಗಬೇಕು ಬರ್ಡ್ ನೋಡೋಕ್ಕೆ. ಯಾಕಂದರೆ ಸಾಧ್ಯ ನಾವು ಬರ್ಡ್ಗಳು ಹತ್ತಿರ ಹೋಗಲಿಕ್ಕೆ, ಫೋಟೋಗಳನ್ನ ತೆಗೆದಕ್ಕೆ ಈಸಿ ಆಗುತ್ತೆ.
ಇಷ್ಟು ಬರ್ಡ್ ಇದೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿಯಲ್ಲಿ. ಇಷ್ಟು ವೆರೈಟಿ ಬರ್ಡ್ಸ್ ಇದೆ. ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ. ನೀವು ಸುತ್ತಾಡಬೇಕು ಅಂದರೆ ಯಾರನ್ನು ಓಲ್ಡ್ ಏಜ್ ಪೀಪಲ್ಸ್ ಬಂದರೆ ಅವ್ರಿಗೆ, ಇಲ್ಲ ಯಾರಿಗೂ ನಡೆಯೋಕ್ಕಾಗಲ್ಲ ಅಂದರೆ ಅವ್ರಿಗೂ ಫೆಸಿಲಿಟೀಸ್ ಇದೆ ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಲು. ಇಲ್ಲಿ ಮೇಲೆ ಹತ್ತಿ ಹೋದರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ಕಾವೇರಿ ನದಿಯ ಸುಂದರ ದೃಶ್ಯ ನೋಡೋಕೆ ತುಂಬಾ ಚಂದ. ಅದರಲ್ಲೂ ಈಗಂತೂ ಕೊರೋನಾ ಇರೋದ್ರಿಂದ ತುಂಬ ಜನ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೂ ಪ್ರಶಾಂತವಾಗಿತ್ತು ಈ ಸ್ಥಳ. ಇಲ್ಲಿ ಆರಾಮವಾಗಿ ಕೂತು ಗಂಟೆಗಟ್ಟಲೆ ನಾವು ಕಾಲ ಕಳಿಬಹುದು. ಇಲ್ಲಿನ ಬೆಂಚ್ ಇರ್ಬೋದು, ಹಾಗೆಯೇ ಬೇರೆ ಸ್ಥಳಗಳಿರ್ಬೋದು, ಇದನ್ನೆಲ್ಲ ಕಾಲಕ್ಕೆ ಸ್ಯಾನಿಟೈಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಂತ ಮಾಸ್ಕ್ ಬಿಟ್ಟು ಹೋಗೋ ಹಾಗಿಲ್ಲ. ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕು. ಫೈನಲಿ ಟಿಕೆಟ್ ತಗೊಂಡು ಬೋಟ್ ಹತ್ತಿದ್ವಿ. ಬೋಟ್ನಲ್ಲಿ ಹತ್ತಿರದಿಂದ ಪಕ್ಷಿಗಳನ್ನು ನೋಡಬಹುದು. ಫೋಟೋಗ್ರಫಿ ಮಾಡೋರಿಗೆ ಇದು ತುಂಬಾ ಒಳ್ಳೆ ಪ್ಲೇಸ್. ಹಾಗೆಯೇ ಪಕ್ಷಿಗಳು ಕೂಡ ತುಂಬ ಹತ್ತಿರದಿಂದ ಕಾಣಿಸ್ತಾ ಇವೆ. ನೀವು ಅಲ್ಲಿ ಮೊಸಳೆನ ನೋಡ್ತಾ ಇರ್ಬೋದು. ಬಿಸಿಲಿಗೆ ಆರಾಮಾಗಿ ಮಲ್ಕೊಂಡಿದೆ. ಹಾಗೆಯೇ ಕೊಕ್ಕರೆಗಳು ಕೂಡ ಬೆಳಗಿನ ಬಿಸಿಲಿನಲ್ಲಿ ಕೂತಿವೆ. ಮಕ್ಕಳು ಊಟ ಇದ್ರಲ್ಲ ಫಿಶ್
ಆಗ ನಾವು ಮೊಸಳೆನ ಸ್ವಲ್ಪ ದೂರದಿಂದ ನೋಡಿದ್ವಿ. ಈಗ ತುಂಬಾ ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಮೊಸಳೆ ಆರಾಮಾಗಿ ಮಲ್ಕೊಂಡಿದೆ. ಹೀಗೇ ಬೋಟ್ನಲ್ಲಿ ಸಂಚಾರ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಬೋಟ್ನಲ್ಲಿ ನಮ್ಮ ಪ್ರಯಾಣ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ಎಲ್ಲ ಲೈಫ್ ಜಾಕೆಟ್ಗಳನ್ನು ಪ್ರತಿ ಟ್ರಿಪ್ ಆದಮೇಲೂ ಸ್ಯಾನಿಟೈಸ್ ಮಾಡ್ತಾರೆ. ಇವೆಲ್ಲ ಮುಗಿದ್ಮೇಲೆ ಮತ್ತೆ ಹೊಟ್ಟೆ ಹಸಿವಿನ ನೆನಪಾಯಿತು. ಸೊ ಕ್ಯಾಂಟೀನ್ಗೆ ಹೋದ್ವಿ. ಅದೇನಿದೆ ತಿಂಡಿ? ಬಿಸಿ ಬಿಸಿ ಪೂರಿನ ಆರ್ಡ್ರ್ ಮಾಡ್ಕೊಂಡ್ವಿ. ಹಾಗೆಯೇ ಮಸಾಲೆ ದೋಸೆ ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ಇಲ್ಲಿನ ಫುಡ್ ತುಂಬಾ ಟೇಸ್ಟಿಯಾಗಿದೆ. ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಈಗ ತಿಂತಾ ಇದ್ದೀವಿ. ಹೋಗಿ ಬಂದಮೇಲೆ ಕುಮಾರ್ ಅಂತೂ ನನ್ನ ಬೈಕ್ ಅಂತಿದ್ದಾನೆ, ತಿಂಡಿ ತಿಂದೆ ನಮಗೆ ಟಿಫನ್ ಕೊಡದೇನೆ ಇಲ್ಲೂ ಬೆಳಿಗ್ಗೆ ಬಂದಿದ್ವಿ, ತಿಂಡಿ ಇಲ್ಲ ಅಂತ ಹೇಳಿದರು. ಅನ್ನ ಪಾಪ ಕರೆಂಟ್ ಇರಲಿಲ್ಲ ಅವ್ರಿಗೆ, ಚಟ್ನಿ ಎಲ್ಲ ಏನಿಲ್ಲ ಸರ್ ಅಂತ ಹೇಳಿದ್ರಲ್ಲ. ಪಾಪ ಅವ್ರು ಏನು ಮಾಡೋದು, ಹಂಗಾಗಿ ನಾವು ಹೋಗಿ ಬಂದಮೇಲೆ ತಿನ್ನೋಣ ಅಂತೇಳಿ ಈಗ ತಿಂತಾ ಇದ್ದೀವಿ. ನಾವು ಇಲ್ಲಿ ಕ್ಯಾಂಟೀನ್ ರಂಗನತಿಟ್ಟು ಕ್ಯಾಂಟೀನಲ್ಲಿ ತಿಂಡಿ ತಿಂತಾ ಇದ್ದೀವಿ. ರಂಗನತಿಟ್ಟಿನ ಕ್ಯಾಂಟೀನಲ್ಲಿ ಹೊಟ್ಟೆ ತುಂಬ ತಿಂದು ನಾವು ಈ ಟ್ರಿಪ್ಪನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನೀವು ಈ ಪ್ಲೇಸ್ಗೆ ಒಮ್ಮೆ ಭೇಟಿ ಕೊಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಪ್ರಕೃತಿ ಪ್ರಿಯರಿಗೆ ಈ ಜಾಗ ಹೇಳಿ ಮಾಡಿಸಿದಂಥದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.